ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಟ್ರಿಪ್ಪಿಗೆ ಹೋಗೋಕ್ಕೆ ಇನ್ನು ಸ್ವಲ್ಪ ದಿನನೇ ಬಾಕಿ ಇರೋದ್ರಿಂದ ಲಾಸ್ಟ್ ಮಿನಿಟ್ ಆಫ್ ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಇವತ್ತು ಬಂದಿರೋದು ಗರುಡ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ಸ್ಟೈಲ್ ಯೂನಿಯನ್ ಅಲ್ಲಿ ಸ್ವಲ್ಪ ಕ್ಲಾಸ್ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ಹೋಗೋಣ ಅಂತ ಬಂದ್ವಿ. ಅದ್ರಲ್ಲಿ ನೋಡಿದ್ರೆ ಇಲ್ಲಿ ನನಗೆ ಸೈಜಸ್ ಎಲ್ಲ ಸೇಲ್ ಆಗ್ಬಿಟ್ಟಿತ್ತು ಅನ್ಸುತ್ತೆ. ನನಗೆ ಇಷ್ಟ ಆಗಿದ್ದು ನನಗೆ ಸೈಜಸ್ ಸಿಗ್ತಿರ್ಲಿಲ್ಲ. ನಮ್ಮ ಮನೆಯವ್ರು ಕೂಡ ಅವ್ರು ಕೂಡ ಶಾಪ್ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರು ಜಾಸ್ತಿ ಶಾಪ್ ಎಲ್ಲ ಮಾಡಕ್ ಹೋಗಲ್ಲ, ನಮಗ್ ಮಾಡಿಸ್ತಾರೆ. ಇದೆಯಲ್ಲ ನನ್ನ ಹತ್ರ, ಇದೆಯಲ್ಲ ನನ್ನ ಹತ್ರ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನೇ ಸರಿ ಹೇಳ್ದೆ, ಇಲ್ಲ ನೀನು ತಗೋ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ನೀನು ತಗೋ, ಎಷ್ಟು ತಗೊಂತೀಯಾ ಅಂತ ಹೇಳ್ತಾ ಇದ್ದೆ ಅವರಿಗೆ. ನಮ್ಮ ಆರ್ಮಿ ಕ್ಯಾಂಟೀನ್ ಅಲ್ಲಿ ನಾನ್ ಸಿ ಎಸ್ ಟಿ ಅಂತ ಇರುತ್ತಲ್ಲ, ಅಲ್ಲಿ ಟಿ ಶರ್ಟ್ಸ್ ಎಲ್ಲ ಬಂದಿತ್ತು ಈ ಸರಿ. ತುಂಬಾನೇ ಚೆನ್ನಾಗಿತ್ತು ಅಂತ ಅವ್ರು ಒಂದ್ 5-6 ಟಿ ಶರ್ಟ್ಸ್ ಎಲ್ಲ ಅಲ್ಲೇ ತಗೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ಶಾರ್ಟ್ಸ್ ಮತ್ತೆ ಪ್ಯಾಂಟ್ಸ್ ಎಲ್ಲ ತಗೊಬೇಕು ಅಂತ ನಾವು ಇವಾಗ ಬಂದ್ವಿ ಗರುಡ ಮಾಲಿಗೆ. ಪಕ್ಕದಲ್ಲೇ ಮಿಸ್ಟರ್ ಡೈ ಆಗಿದೆಯಲ್ಲ, ಅಲ್ಲೂ ಕೂಡ ಒಂದ್ ರೌಂಡ್ ಬಂದ್ವಿ. ಯಾಕಂದ್ರೆ ಇವಾಗ ಸ್ಮಾಲ್ ಫ್ಯಾನ್ಸ್ ಎಲ್ಲ ಬಂದಿದೆ ಅಲ್ವಾ. ನಾವು ಈ ಸರಿ ಸಮ್ಮರ್ ಅಲ್ಲಿ ಬಿಸಿಲಿರೋ ಟೈಮಲ್ಲಿ ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ತಿರೋದ್ರಿಂದ ತುಂಬಾ ಬಿಸಿಲಿರುತ್ತೆ ಅಂತ ಮೊದ್ಲೇ ಗೊತ್ತು. ಆದ್ರೆ ಮದ್ವೆ ಇರೋದ್ರಿಂದ ಆ ಟೈಮಿಗೆ ನಾವು ಹೋಗ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಹೊರಟಿದೀವಿ. ಇಲ್ಲ ಅಂದ್ರೆ ನಮ್ಗೆ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಹೋಗಿದ್ರೆ ಅಷ್ಟು ಬಿಸಿಲು ಇರ್ತಿರ್ಲಿಲ್ಲ ಅಂತ ಅನ್ಕೊಂತೀನಿ. ಏಪ್ರಿಲ್ ಮೇ ಟೈಮಲ್ಲಿ ತುಂಬಾನೇ ಬಿಸಿಲಿರುತ್ತೆ ಅಂತ ನನ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ಲು. ಕಾಟನ್ ವೇರ್ಸ್ ಜಾಸ್ತಿ ತಗೋ, ತುಂಬಾನೇ ಬಿಸಿಲಿದೆ ಅಂತ ಹೇಳ್ತಾ ಇದ್ಲು. ಹಾಗೇನೆ ನಾವು ಕೂಡ ಒಂದ್ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ವಲ್ಪ ಸ್ವಲ್ಪನೇ ಒಂದ್ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟಿದೀನಿ. ಯಾವ್ಯಾವ್ದು ಹೊಸದೆಲ್ಲ ತಗೊಂಡ್ಬಂದಿರ್ತೀವಿ, ಯಾವ್ಯಾವ್ದೆಲ್ಲ ತಗೊಂಡ್ ಹೋಗ್ಬೇಕಾಗಿರುತ್ತೆ ಅದನ್ನೆಲ್ಲ ಒಂದ್ ಸೈಡಿಗೆ ಎತ್ತಿಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನಮ್ಮನೆಯವ್ರಿಗೆ ಇಷ್ಟ ಆಯ್ತು. ಸ್ಟೈಲ್ ಯೂನಿಯನ್ ಅಲ್ಲಿ ತುಂಬಾ ಶಾರ್ಟ್ಸ್ ಮತ್ತೆ ಪ್ಯಾಂಟ್ ಎಲ್ಲ ತಗೊಂಡ್ರು. ಅದನ್ನೆಲ್ಲ ತಗೊಂಡ್ರು. ನಾವಿವಾಗ ಅವರು ಅಲ್ಲ ಆಲ್ರೆಡಿ ಹೋಗಿದ್ರು. ನಾವು ಇಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ತೀವಿ ಅಂತ ಏನೇನಿದೆ ಅಂತ ನೋಡ್ತಾ ಇದ್ವಿ. ಫ್ಯಾನ್ಸ್ ಇತ್ತು, ಸ್ವಲ್ಪ ಚಿಕ್ಕ ಚಿಕ್ಕದಿತ್ತು. ಶಾಪಲ್ಲೇ ತಗೊಳ್ಳೋಣ ಹೊರಗಡೆ ಅಂದ್ಬಿಟ್ಟು ನೋಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ನನಗೆ ಇಲ್ಲಿ ಜಾಸ್ತಿ ಬ್ಲಾಕ್ ಕಲರ್ ಕಾಣಿಸ್ತಾ ಇತ್ತು. ಸ್ವಲ್ಪ ವೈಟ್ ಇಶ್ ಅಲ್ಲಿ ಇರ್ಬೇಕಿತ್ತು. ಡಾರ್ಕ್ ಕಲರ್ಸ್ ಬೇಡ, ನನಗೆ ಬಿಸಿಲಿರುತ್ತೆ ತುಂಬಾ ಅಂತ ಅನಿಸ್ತಾ ಇತ್ತು. ನಾನ್ ಯಾವ ತರ ಹುಡುಕ್ತಾ ಇದೀನಿ ಅಲ್ಲಿ ಸಿಗ್ತಾ ಇರ್ಲಿಲ್ಲ. ಮತ್ತೆ ನನಗೆ ಇಷ್ಟ ಆಗಿದ್ದು ಸೈಜ್ ಇರ್ತಾ ಇರ್ಲಿಲ್ಲ. ನನ್ ಮಗಳು ತೋರಿಸ್ತಾ ಇದ್ಲು, ಇವಾಗ ವೇರ್ ಮಾಡಿದೀನಲ್ವಾ ಅದೇ ತರದ್ದು ಇನ್ನೊಂದಿದೆ ನೋಡಮ್ಮ ಇಲ್ಲಿ ಅಂತ ತೋರಿಸ್ತಾ ಇದ್ಲು. ಅದನ್ನು ಕೂಡ ಹೌದೌದು, 5 ಕೂಡ ಇಲ್ಲೇ ತಗೊಂಡಿದ್ದಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದೆ. ಸ್ವಲ್ಪನೇ ಶಾಪ್ ಮಾಡಿದ್ವಿ. ಯಾಕಂದ್ರೆ ನಾವು ಯಾವಾಗ್ಲೂ ಈವ್ನಿಂಗ್ ಟೈಮ್ ಹೋಗ್ತಾ ಇದೀವಿ. ಆಲ್ರೆಡಿ ಎಲ್ಲಾ ಶಾಪ್ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ತಗೊಳ್ಳೋಣ ಅಂದ್ಬಿಟ್ಟು ತುಂಬಾ ದಿವಸದಿಂದ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಎಲ್ಲೆಲ್ಲಿ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ತಗೊಂಡ್ಬಿಟ್ಟು ಮತ್ತೆ ಇಲ್ಲಿಂದ ನನಗೆ ಸೈಜ್ ಆಗಿಲ್ಲ ಅಂತ ಹೇಳಿದ್ನಲ್ವಾ, ಅದಕ್ಕೋಸ್ಕರ ನಾವು ನೆಕ್ಸಸ್ ಮಾಲಿಗೆ ಹೋದ್ವಿ. ಮಾಲ್ ಅಲ್ಲಿ ನೋಡ್ದೆ, ಒಂದ್ ಸ್ವಲ್ಪ ಕಲೆಕ್ಷನ್ಸ್ ನೋಡ್ದೆ, ವೇರ್ ಮಾಡಿ ನೋಡ್ದೆ. ಅಲ್ಲೂ ಕೂಡ ನನ್ಗೆ ಒಂದ್ಸರಿ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇರ್ತೀನಿ, ಇನ್ನೊಂದ್ಸರಿ ಮರ್ತೋಗ್ಬಿಟ್ಟಿರುತ್ತೆ, ಒಳಗಡೆ ಹಾಕ್ಬಿಟ್ಟಿರ್ತೀನಿ. ಅದೇ ಕಂಟಿನ್ಯೂಸ್ ಆಗಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ತೋರ್ಸಕ್ಕಾಗಲ್ಲ. ನಾನು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಏನೆಲ್ಲ ಶಾಪ್ ಮಾಡಿದೆ ಟ್ರಿಪ್ಪಿಗೆ ಅಂತ. ಅದನ್ನ ಕೂಡ ಮಾಡಕ್ಕಾಗ್ಲಿಲ್ಲ. ನಾನು ವೇರ್ ಮಾಡ್ತೀನಲ್ವಾ, ಅವಾಗ್ಲೇ ನಿಮಗೆ ತೋರಿಸ್ತೀನಿ ಯಾವ ತರ ನಾನು ಶಾಪ್ ಮಾಡಿದೀನಿ, ಏನೆಲ್ಲ ತಗೊಂಡಿದೀನಿ ಅನ್ನೋದನ್ನ. ಇಲ್ಲಿ ನಾನೇನ್ ತಗೊಳ್ಳಿಲ್ಲ, ನೆಕ್ಸಸ್ ಮಾಲ್ ಅಲ್ಲಿ ತಗೊಂಡೆ. ನಮ್ಮ ಮನೆಯವ್ರಿಗೂ ಇಲ್ಲಿ ಶಾಪ್ ಮಾಡಿದ್ರು, ಅವ್ರಿಗೆ ತುಂಬಾನೇ ಇಷ್ಟ ಆಗಿತ್ತು. ಅವರು ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬಂದೇ ತಗೊಬೇಕು. ನಮ್ದು ಆ ತರ ಅಲ್ಲ. ನನಗೆ ಹೇಳ್ತಾರೆ, ನೀನ್ ಒಂದ್ ತಗೊಂಡ್ 4 ತಗೊಂತಿಯಲ್ಲ, ಆ ದುಡ್ಡಲ್ಲಿ ನಾನು ಒಂದೇ ತಗೊಳ್ಳೋದು ಅಂತ. ಹಂಗೆ ಅವ್ರು ತಗೊಂಡ್ರೇನೆ ಪರ್ಫೆಕ್ಟ್ ಆಗಿರೋ ತಗೊಂತಾರೆ. ನಾವ್ ಆ ತರ ಅಲ್ಲ. ನಮ್ಗೂನು ಕೂಡ ಚೂಸ್ ಮಾಡಿ ಎಲ್ಲ ಯಾವ್ದು ಇಷ್ಟ ಆಗುತ್ತೆ ತಗೊಂತೀವಿ. ಕಡಿಮೆದಾಗ್ಲಿ ಜಾಸ್ತಿದಾಗ್ಲಿ. ಅವ್ರ ಆ ತರ ಅಲ್ಲ. ಅವ್ರು ಒಂದ್ಸರಿ ತಗೊಂಡ್ರೆ ಅವ್ರು ಬ್ರಾಂಡೆಡೇ ತಗೊಬೇಕು, ಆ ತರನೇ. ನನಗೂ ಕೂಡ ಅದೇ ತರ ಸಜೆಸ್ಟ್ ಮಾಡ್ತಾರೆ. ಹೇಳಿದ್ನಲ್ವಾ, ಅದಾದ್ಮೇಲೆ ಮಾಲಿಗೆ ಬಂದ್ವಿ. ಇಲ್ಲೂ ಕೂಡ ಶಾಪ್ ಮಾಡಿದ್ವಿ. ನೈಟ್ ಆಗಿತ್ತು, ಮತ್ತೆ ಮಕ್ಳು ಕೂಡ KFC ತಿಂದು ತುಂಬಾ ದಿನ ಆಗಿತ್ತು ಅಂದ್ರು. ಶಾಪ್ ಎಲ್ಲ ಮಾಡ್ಕೊಂಡು KFC ಹೋದ್ವಿ. ತುಂಬಾನೇ ದಿನ ಆಗಿತ್ತು. ನಾವು ಕೊಣನೂರಲ್ಲಿ ಇದ್ದಾಗಲೇ ನನ್ನ ತಮ್ಮ ಅವಾಗ ತರಿಸ್ತಾ ಇದ್ದ. ನನ್ನ ತಂಗಿ ಬರ್ತಿದ್ಲು ಅವಾಗ ಅವ್ಳು ಕೂಡ ತಗೊಂಡ್ ಬರ್ತಿದ್ವಿ. ಇವಾಗ ಮೈಸೂರಲ್ಲಿ ಇದ್ರು KFC ಗೆಲ್ಲ ಹೋಗೇ ಇರ್ಲಿಲ್ಲ, ಯಾಕೋ ಗೊತ್ತಿಲ್ಲ. ತುಂಬಾ ದಿವಸದಿಂದ ಅನ್ಸ್ತಾ ಕೂಡ ಇತ್ತು ನನ್ಗೆ, KFC ಹೋಗಿಲ್ಲ ಅಲ್ವಾ, ಹೋಗ್ಬೇಕಂತ. ಮಕ್ಳಿಗೆ ಕೂಡ ಹಾಗೆ ಅನ್ಸ್ತು. ನಾವು ಫಸ್ಟ್ ಹೋಗಿದ್ದು H&M ಗೆ. ನಮ್ಮ ಮನೆಯವ್ರಿಗೆ ಒಂದು ಟೀ ಶರ್ಟ್ ಬೇಕಿತ್ತು, ಯಾಕಂದ್ರೆ ಅದು ಕೋಟಿಗೆ ಬೇಕಾಗಿರೋದ್ರಿಂದ, ಬ್ಲೇಸರ್ ಸಿಗ್ಬೇಕಾಗಿರೋದ್ರಿಂದ ಒಳಗಡೆ ರೌಂಡ್ ನೆಕ್ ಬೇಕಾಗಿತ್ತು. ಹೋದ್ಸರಿ ತಗೊಂಡಾಗ H&M ಅಲ್ಲಿ ತಗೊಂಡಿದ್ವಿ. ತುಂಬಾನೇ ಕ್ವಾಲಿಟಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನ್ನ ತಂಗಿ ಮದ್ವೆ ಟೈಮಲ್ಲಿ. ಇವಾಗ ಕೂಡ ನಮ್ಮ ಮನೆಯವರಿಗೆ ಇಷ್ಟ ಆಯ್ತು, ಅದಕ್ಕೋಸ್ಕರ ಅವ್ರು ತಗೊಂಡು ನಾವು ಮೇಲ್ಗಡೆ ಫುಡ್ ಕೋರ್ಟಿಗೆ ಬಂದ್ವಿ. ಅಲ್ಲಿ KFC ತಗೊಳ್ಳೋಣ ಅಂತ. ಅಲ್ಲೇನೆ ಸ್ವಲ್ಪ ಎಲ್ಲ ತಿನ್ಕೊಂಡು ನಾವು ಬಂದಿದ್ದು ವಿಜಯನಗರಿಗೆ. ನೋಡ್ತಾ आप ಇರ್ಬೋದು, आ ಇವರೇ जाइए, ಟೈಲರು, बोलो ಇವರೇ इधर। ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. हाँ, एड्रेस एड्रेस बता दो। एड्रेस विजयनगर 4 स्टेट भूमि इलेक्ट्रॉनिक केलगड़े। हाँ। पॉपुलर फैशन डिजाइनर बुटीक। हम्म फिनिशिंग फिटिंग ತುಂಬಾ ಚೆನ್ನಾಗಿದೆ ಮೇಡಂ.
ಯಾವ ಬಟ್ಟೆ ಬೇಕಾ ಎಲ್ಲ ಬಟ್ಟೆ ಮಾಡ್ತೀನಿ ನ್ಯಾಷನಲ್ सर्टिफिकेट है गवर्नमेंट ITI 2009 का सर्टिफिकेट है 28 ವರ್ಷ ಎಕ್ಸ್ಪೀರಿಯನ್ಸ್ है ಎಲ್ಲ ಬಟ್ಟೆ ಈ ತರ ಬ್ಲೌಸ್ 80 ಸೆಂಟಿಮೀಟರ್ ಮೇ 2 ಮಾಡ್ತೀನಿ ಇದು ನೋಡಿ ಇದು ಒಂದೇ ಇದು ಈ ತರ ಡಿಸೈನ್ ಫಿನಿಶಿಂಗ್ ಪೈಪಿಂಗ್ ತುಂಬಾ ಚೆನ್ನಾಗಿದೆ ಮೇಡಮ್ ಯಾವ ತರ ಬೇಕಾ उसको दिखा दो नहीं ये वाला दिखा दो हाँ ये देखिए ಈ ತರ ಗೌನ್ ಬೇರೆ ಟೇಲರ್ ಈ ತರ ಗೌನ್ ಮೇ ಇतना ಫ್ಲೇರ್ ಮಾಡ್ತೀನಿ ಇಲ್ಲ ಇದು ತುಂಬಾ ಫ್ಲೇರ್ ಬರುತ್ತೆ ಇದು ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ಎಷ್ಟು ದಿನದಲ್ಲಿ ಕೊಡ್ತೀರಾ ಒಂದ್ಸರಿ ಕೊಟ್ರೆ ಅದನ್ನ ಹೇಳಿ ಫಸ್ಟ್ ज़्यादा अर्जेंट ಬೇಕಾ ದುಡ್ಡು ಸಾತ್ಮ ಕೊಡಿ ಒಂದಿನ ಕೊಡ್ತೀನಿ ದುಡ್ಡು ಅರ್ಜೆಂಟ್ ಆಗಿಲ್ಲ 1 ವೀಕ್ ಬರುತ್ತೆ ओके मैं यही डालूंगी आपको कस्टमर आ जाएंगे ಈ ಟೈಲರ್ ಬಂದ್ಬಿಟ್ಟು ನಾರ್ತ್ ಇಂಡಿಯಾ ಸೈಡ್ ಅವರು, ಆದ್ರೆ ಕನ್ನಡ ಬರುತ್ತೆ. ಇವಾಗ ಒಂದು ಸ್ವಲ್ಪ ಕಲ್ತ್ಕೊಂತಾ ಇದ್ದಾರೆ. ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಆಗಿರುತ್ತೆ. ನಾನು ಇಷ್ಟು ವರ್ಷ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸಿದೀನಿ, ಆದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿರೋದು ನನಗೆ ಎಕ್ಸ್ಪೆಷಲಿ ನನಗೆ ಯಾರು ಮಾಡ್ಕೊಟ್ಟಿರ್ಲಿಲ್ಲ. ನನಗೆ ಅಷ್ಟು ಇಷ್ಟ ಆಯ್ತು ಫಿಟ್ಟಿಂಗ್ ಎಲ್ಲ. ಇವಾಗ 3rd ಸ್ಟೇಜ್ ಅಲ್ಲಿ ಇದ್ರು, 4th ಸ್ಟೇಜಿಗೆ ಕೂಡ ಚೇಂಜ್ ಆಗಿದ್ದಾರೆ, ದೊಡ್ಡ ಅಂಗಡಿ ಮಾಡಿದ್ದಾರೆ. ಇವಾಗ ಕೂಡ ಇನ್ನ ವರ್ಕ್ ನಡೀತಾ ಇದೆ, ಟೈಲರ್ಸ್ ಕೂಡ ಬರ್ತಾರೆ. ಮತ್ತೆ ನೀವು ಕೂಡ ಏನಾದ್ರೂ ನೀಟಾಗಿ ಪರ್ಫೆಕ್ಟ್ ಆಗಿ ಬ್ರೈಡಲ್ ಅದೆಲ್ಲ ಸ್ಟಿಚ್ ಮಾಡಿಸ್ಬೇಕು. ಬ್ಲೌಸಸ್ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು, ಮಕ್ಳುಗಳಿಗೆ ಲೆಹೆಂಗಾ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ನನಗೆ ಅನ್ಸಿರೋ ಪ್ರಕಾರ ತುಂಬಾನೇ ಪರ್ಫೆಕ್ಟ್ ಟೈಲರ್ ಅಂತ ಹೇಳ್ತೀನಿ. ನೀವು ಕೂಡ ಹೋಗಿ ಸ್ಟಿಚ್ ಮಾಡಿಸ್ಕೊಬೇಕು ಅಂತ ಅಂದ್ರೆ ಸ್ಟಿಚ್ ಮಾಡಿಸ್ಕೊಬಹುದು. ಬೇಗನೆ ಕೂಡ ಕೊಡ್ತಾರೆ. ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು ನಿಮ್ಗೆ ಕೂಡ ಸಜೆಸ್ಟ್ ಮಾಡೋಣ, ತೋರ್ಸೋಣ. ಬೇಕಾಗುತ್ತೆ. ವಿಜಯನಗರಲ್ಲಿ ಯಾರಾದ್ರೂ ವಿಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆ ಕೂಡ ಬೇಕಾಗ್ಬೋದೇನೋ, ನನ್ನ ಫ್ರೆಂಡ್ಸ್ ಕೂಡ ಇಲ್ಲಿ ಮೈಸೂರಲ್ಲಿ ಇರೋರಿಗೆ ಕೂಡ ಬೇಕಾಗ್ಬೋದೇನೋ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಮಾರನೇ ಬೆಳಿಗ್ಗೆ ಹಾಸನಲ್ಲಿ ಒಂದು ಮದ್ವೆ ಇತ್ತು, ನಮ್ಮ ಫ್ರೆಂಡ್ ರಿಲೇಟಿವ್ದು. ಅವ್ನು ನಮಗೂ ಕೂಡ ಫ್ರೆಂಡೇ. ನಾವು ಮದ್ವೆ ಆದ ಹೊಸರಲ್ಲಿ ಟ್ರಿಪ್ ಹೋಗಿದ್ವಿ ಅಲ್ವಾ, ಇವನು ಕೂಡ ನಮ್ ಜೊತೆ ಬಂದಿದ್ದ, ಹರ್ಷಿತ್ ಅಂತ. ಅವ ಮದ್ವೆಗೆ ಹೋಗ್ಬೇಕು ಅಂತ ತುಂಬಾ ದಿವಸದಿಂದ ತಯಾರಿ ನಡೆಸ್ತಾ ಇದ್ರು ನಮ್ ಫ್ರೆಂಡ್ ಕೂಡ. ಅದ್ರ ಜೊತೆಗೆ ಅವರು ಕೂಡ ನಮ್ ಜೊತೆನೆ ಬರ್ಬೇಕಾಯ್ತು, ಯಾಕಂದ್ರೆ ಅವ್ರ ತಂದೆಗೆ ಹುಷಾರಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಹಿಂದಿನ ದಿನ ಎಲ್ಲ ಹೋಗಿ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಅಣ್ಣ ಹೋಗಿ ಅಟೆಂಡ್ ಮಾಡ್ತಾ ಇದ್ರು, ಇವರು ನಮ್ ಜೊತೆನೆ ಹೋಗೋಣ ಅಂತ ಇಬ್ರು ಮಾತಾಡ್ಕೊಂಡ್ಬಿಟ್ಟು, ಪಾಪ ಅವ್ರು ಕೂಡ ಬಸ್ಸಲ್ಲಿ ಹೊರಟಿದ್ರು. ಬೇಡ, ಎಲ್ರು ಒಟ್ಟಿಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು ನಾನು, ನಮ್ಮ ಮನೆಯವರು, ಮಕ್ಕಳು ಮತ್ತೆ ನಮ್ ಫ್ರೆಂಡು ಎಲ್ಲ ಕೂಡ ಹೊರಟ್ವಿ. ಮದ್ವೆಗೆ ಹೋದ್ವಿ. ಮದ್ವೆ ಅಂತೂ ತುಂಬಾನೇ ಗ್ರ್ಯಾಂಡ್ ಆಗಿತ್ತು. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೊರಟಿರ್ಲಿಲ್ಲ, ಯಾಕಂದ್ರೆ ಮನೆಯಿಂದ 7:15 ಹೊರಟ್ಬಿಟ್ವಿ. ಬೇಗನೆ ಹೋಗೋಣ, ದಾರಿ ಟೈಮಿಗೆಲ್ಲ ಹೋಗೋಣ ಅಂತ. ನಾ ಹೋಗ್ಬೇಕಾದ್ರೆ ಇನ್ನು ಹುಡುಗನ್ನ ಮಾಡ್ಕೊಡ್ತಾರಲ್ವಾ, ಅದನ್ನ ಮಾಡ್ತಾ ಇದ್ರು ಅಷ್ಟೇ ಶಾಸ್ತ್ರ. ನನ್ ಮಕ್ಳು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲೇ ಹತ್ರದಲ್ಲೇ ಕೂತಿದ್ವಿ ಅಲ್ವಾ, ಸ್ಟೇಜ್ ಮೇಲೆಲ್ಲ ಹೋಗಿ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ಬಂದ್ರು. ಮದ್ವೆ ಅಂತೂ ತುಂಬಾನೇ ಚೆನ್ನಾಗಿತ್ತು, ಊಟನೂ ತುಂಬಾನೇ ಚೆನ್ನಾಗಿತ್ತು. ನಾವು ತುಂಬಾ ಟೈಮ್ ಇದ್ವಿ, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಹೊರಟಾಗ್ಲೇನೆ ಒಂದ್ 3:15 ಬೇಗನೆ ಹೋಗಿದ್ವಿ. ಒಂದ್ 10 o'clockಗೆಲ್ಲ 10:30ಗೆಲ್ಲ ಅಲ್ಲಿ ರೀಚ್ ಆದ್ವಿ. ಅದಾದ್ಮೇಲೆ ಅಲ್ಲಿಂದ ಬಿಟ್ಟಿದ್ದು ನಾವು ಒಂದ್ 3:15ಗೆಲ್ಲ ಬಿಟ್ವಿ. ತುಂಬಾ ನಾವು ಟೈಮ್ ಸ್ಪೆಂಡ್ ಮಾಡಿ ಮದ್ವೆನ ಅಟೆಂಡ್ ಮಾಡಿ ಬಂದ್ವಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಹರ್ಷಿತ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಟೈಮಲ್ಲಿ. ನನ್ ಮಗಳು ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದಾಳೆ, ಆದ್ರೆ ಸ್ವಲ್ಪ ಶೇಕ್ ಎಲ್ಲ ಆಗಿದೆ. ಮಕ್ಳಲ್ವಾ, ನಾನೇ ಮಾಡ್ಬೇಕಾದ್ರೆ ಹಂಗ ಆಗ್ಬಿಡುತ್ತೆ. ಇವಾಗ ವಿಡಿಯೋಸ್ ಎಲ್ಲ ಇವಾಗ ನಾನು ಯಾವ ತರ ಮಾಡ್ಬೇಕನ್ನೋದೆಲ್ಲ ನಾನು ನೋಡ್ಕೊಂತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನ ನೋಡಿ, ನಿಷ್ಕಲಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀವಲ್ವಾ, ಅಲ್ಲೂ ಕೂಡ ನಾನು ಯಾವೆಲ್ಲ ವೆಡ್ಡಿಂಗ್ ವಿಡಿಯೋಸ್ ಎಲ್ಲ ಹಾಕ್ಬೇಕು, ಮೆಹಂದಿ ಆಗಿರ್ಬೋದು, ಹಲ್ದಿ ಆಗಿರ್ಬೋದು, ನಾವು ಹಿಂದಿನ ದಿನ ಅಲ್ಲಿಗೆ ರೀಚ್ ಆಗ್ತೀವಿ. ನೋಡೋಣ, ಮೆಹಂದಿ ಹಳದಿ ಎಲ್ಲ ಅವತ್ತೇ ಅಂತ ಹೇಳ್ತಾ ಇದ್ಲು. ಎಲ್ಲ ನಾರ್ತ್ ಇಂಡಿಯಾ ಸ್ಟೈಲ್ ವೆಡ್ಡಿಂಗ್ ನ ನಾನು ರೆಕಾರ್ಡ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ ನೀವು ಯೂಟ್ಯೂಬರ್ಸ್ಗೆ ಅಂತ ಕೇಳ್ಕೊಂತೀನಿ.
ತುಂಬಾ ಟೈಮ್ ಸುಮ್ಮನೆ ಕೂತಿದ್ವಿ ಅಲ್ವಾ, ಮಕ್ಕಳು ಕೂಡ ತುಂಬಾ ವಿಡಿಯೋಸ್ ಎಲ್ಲ ಮಾಡ್ಕೊಂತ ಫೋಟೋ ಎಲ್ಲ ತೆಗೆಸ್ಕೊಂತ ಇದ್ರು. ಅದಾದ್ಮೇಲೆ ಒಂದು ಹುಡುಗಿಯಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿತ್ತು ಗೊತ್ತಾ ಪಕ್ಕದಲ್ಲಿ, ಅದನ್ನ ಕೂಡ ರೆಕಾರ್ಡ್ ಮಾಡ್ಕೊಳಕ್ ಹೋದೆ, ಅಷ್ಟೊತ್ತಿಗೆ ಎಲ್ಲ ಸ್ಟಾಪ್ ಮಾಡ್ಬಿಟ್ರು. ನಾನು ಫಸ್ಟ್ ಟೈಮ್ ಪೇಣಿ ತಿಂತಾ ಇರೋದು ಮದ್ವೆಗಳಲ್ಲಿ, ಇದೇ ಫಸ್ಟ್ ಟೈಮ್ ಈ ಮದ್ವೆಲೆ ತಿಂದಿರೋದು. ನಾನು ಅದನ್ನೇ ನಮ್ಮ ಫ್ರೆಂಡಿಗೆ ಕೂಡ ಹೇಳ್ತಿದ್ದೆ, ಇವಾಗ್ಲೇ ನಾನು ಪೇಣಿ ತಿಂತಾ ಇರೋದು, ಚೆನ್ನಾಗಿದೆ ಟೇಸ್ಟ್ ಅಂತ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.